ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೀತು. ನಾನು ಮತ್ತೆ ಹಳೆ ವಿಷಯನ ಬೆಳೆಸೋದಿಕ್ಕೆ ಬಂದಿಲ್ಲ ಸೀತು. ಸೀತಮ್ಮ, ನಾನು ನಿಮ್ಮನ್ನು ನೋಡಬೇಕು, ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ಆ ರೀತಿ ನನ್ನನ್ನು ತಪ್ಪು ತಿಳಿಬೇಡಿ. ನನ್ನ ಮನಸ್ಸಿನಲ್ಲಿ ಕೊರಗಾಗಿ ಉಳಿದಿದ್ದ ತಪ್ಪಿಗೆ, ಅಪರಾಧಕ್ಕೆ ನನ್ನ ಪಾಡಿಗೆ ನಾನು ಬೇಕಾದಷ್ಟು ಸಲ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ ಸೀತಮ್ಮ. ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಮುಂದೆ ಕ್ಷಮೆ ಕೇಳೋದೇ ಹೆಚ್ಚು ಸರಿ ಅನ್ನಿಸ್ತು. ಹಾಗಾಗಿ ಒತ್ತಾಯ ಮಾಡಿದೆ. ತಪ್ಪು ತಿಳಿಬೇಡಿ ಸೀತಮ್ಮ. ನನ್ನ ಬದುಕಿನಲ್ಲಿ ನಾನು ಮಾಡಿದ ದೊಡ್ಡ ತಪ್ಪದು. ನೀವು ತುಂಬಾ ಮುಗ್ಧರು ಸೀತಮ್ಮ. ನಿಮ್ಮ ಮುಗ್ಧತೆನ ನಾನು ದುರುಪಯೋಗ ಮಾಡಿಕೊಂಡೆ. ಅದು ಕ್ಷಮೆ ಇಲ್ಲದ ಅಪರಾಧ ಅಂತ ನನಗೂ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಮ್ಮ ಅಪ್ಪನೆದುರಿಗೆ ಹೇಳೋ ಧೈರ್ಯ ಇರಲಿಲ್ಲ ನನಗೆ. ಈ ಅಪರಾಧನ ಅವಾಗಲೇ ಪರಿಹಾರ ಮಾಡ್ಕೋಬೋದಾಗಿತ್ತು. ನಿಮ್ಮನ್ನ ಮದುವೆ ಆಗಿದ್ದಿದ್ರೆ ನಾನು ಮಾನಸಿಕವಾಗಿ ನೆಮ್ಮದಿ ಪಡ್ಕೋತಿದ್ದೆ. ನಮ್ಮಿಬ್ಬರ ಜೀವನನೂ ಸಂತೋಷವಾಗಿರ್ತಾ ಇತ್ತು. ಹಣ ಆಸ್ತಿ ಇರ್ತಿತ್ತೋ ಇಲ್ವೋ, ಆದ್ರೆ ಖುಷಿಯಾಗಂತೂ ಇರ್ತಿದ್ವಿ ಸೀತಮ್ಮ. ಆದ್ರೆ ಇವತ್ತು ಹಣ ಇದೆ, ಆಸ್ತಿ ಇದೆ, ನೆಮ್ಮದಿ ಇಲ್ಲ. ಏಕಾಂಗಿಯಾಗಿ ಪಿಶಾಚಿ ತರ ಅಲಿತಾ ಇದ್ದೀನಿ ಸೀತಮ್ಮ. ಸರಿಯಾಗಿ ಸುಡ್ರಿ ಅದನ್ನ. ಒಂದು 50 ಚಪಾತಿ ಮಾಡಕ್ ಬೆಳಗ್ಗಿಂದ ನಿಂತ್ಕೊಂಡು ಕೂತಿದಾರ. ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೇ. ಆದ್ರೆ ಇವತ್ತು ನಿಮ್ಮಿಂದ ನನಗೆ ಒಂದೇ ಒಂದು ಉಪಕಾರ ಆಗ್ಬೇಕು ಸೀತಮ್ಮ. ಸೀತಮ್ಮ, ದಯವಿಟ್ಟು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಸೀತಮ್ಮ. ಒಂದೇ ಒಂದು ಸಲ ದಯವಿಟ್ಟು ಕ್ಷಮಿಸಿದ್ದೀನಿ ಅಂತ ಹೇಳಿ ನೆಮ್ಮದಿಯಿಂದ ದೂರ ಇರ್ತೀನಿ. ಈ ಕಡೆ ಸುಳಿಯೋದಿಲ್ಲ. ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳೋ ದೊಡ್ಡ ಮನಸ್ಸನ್ನು ಮಾಡಲ್ವ ಸೀತಮ್ಮ? ಕ್ಷಮೆಗೂ ಅರ್ಗನಲ್ವ ನಾನು?